ಈಗ ಅತಿಥಿಗಳ ಸ್ವಾಗತವನ್ನ ಸ್ವಾಮಿ ವಿವೇಕಾನಂದ ಸೇನೆಯ ನೂತನ ಅಧ್ಯಕ್ಷರಾದ ಶ್ರೀ ಚಂದ್ರು ಚೌಧರಿ ಅವರು ನೆರವೇರಿಸಬೇಕಂತ ಏನು ಪ್ರತಿಷ್ಠೆಯಿಂದ ಒಂದು ಸಂಕುಲ ನೀರು ಅನ್ನುವಂಥದ್ದು ಜೀವನ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ ಬೇಕಾದಂಥ ನೀರು ಅದು ಶುದ್ಧವಾಗಿರಬೇಕು, ಅದು ಪವಿತ್ರವಾಗಿರಬೇಕು. ಅದರ ಸಲುವಾಗಿ ತಾಸುವಾಡಿ ಒಳಗನೆ ಒಗ್ಯಾವ, ಚಂದಾವಾಡಿಯಾಗನೇ ಒಗ್ಯಾವ ಅನ್ನೋಂಥದ್ದನ್ನ ತಲೆ ತರುವುದು. ಎಲ್ಲೆಲ್ಲಿ ಮಹಾನಗರ ಪಾಲಿಕೆದವ್ರು ಹೊಂಡ ಮಾಡ್ಯಾರಲ್ಲ, ಆ ಹೊಂಡದಾಗ ವಿಸರ್ಜನೆ ಮಾಡಿ ಎಲ್ಲೆಲ್ಲಿ ಬಾವಿಗಳದ ದಯವಿಟ್ಟು ಯಾರು ಬಾವಿಗಳಾಗ ಗಣಪತಿ ವಿಸರ್ಜನೆ ಮಾಡೋ ಬದಲಿ ನೀವು ಅಲ್ಲೇ ಒಂದು ಬಾಕಿಯೊಳಗೆ ಇಟ್ಟು ವಿಸರ್ಜನೆ ಮಾಡಿ. ಇದನ್ನೆಲ್ಲ ನಾವು ಅವೇರ್ನೆಸ್ ಆಗಿರ್ಬೇಕು. ಯಾಕಂದ್ರೆ ಬರೀ ನಾವು ವೋಟಿಂಗ್ ಸಲುವಾಗಿ ಲೀಡರ್ ಆಗೋದಕ್ಕೆ ಯಾರೇನು ಮಾಡ್ತಾರ ನಾನು ನೋಡೇ ಬಿಡ್ತೀನಿ. ಅದರಿಂದ ಪರಿಸರ ಹಾಳಾಗ್ತದೆ. ಕೆಲವು ಮಂದಿ ಟೀಕೆ ಮಾಡ್ಬೋದು, ನಾವು ನಾಳೆ ತಾಸುಗಡೆಗೆ ಹೋಗ್ಯಾರ್ತು ಭಾಳ ತಾಸುಗಡೆ ಹೋಗ್ಯಾರ್ತು ಜಿಗಿದಾಡ್ಬಿಟ್ಟು ಲಾಠಿ ಚಾರ್ಜ್ ಮಾಡ್ತಾರೆ ಪೊಲೀಸರು. ಅವಾಗ ಏನು ಬಿಡಿಸ್ಲಾಕ ಬರ್ತಾರೆ. ಅವ್ರು ಹೇಳೋದ್ರು ಅವ್ರು ಮಕ್ಕೊಂಡಿರ್ತಾರೆ ಮನ್ಯಾಗ. ಅವರು ಯಾಕೆ ಸಂಜೆ ಮುಂದೆ ಹೊಡೆದಿರ್ತಾರ, ಹೊಡೆದವ್ರು ಮಕ್ಕೊಂಡಿರ್ತಾರೆ. ಇಲ್ಲಿ ಹೊಡ್ಸೋದು ಇವೆಲ್ಲ ಕೈ ಕಾಲ ಬಿಟ್ಟು ಮಾಡ್ಕೊಂಡು ನಮ್ಗೆ ಯಾರು ಕೇಳಿಲ್ಲ ಅಂತ ನೀವು ಅನ್ಬೇಡ್ರಿ. ಮತ್ತು ಮೆರವಣಿಗೆ 12ಕ್ಕೆ ನಿಮ್ಮ ಗಣಪತಿ ಸ್ಟೇಜ್ನಿಂದ ಎತ್ತುವಂಥ ಕೆಲಸ ಮಾಡಿ. ಎಲ್ಲ ನೋಡಿ ಇಡೀ ನೋಡಿ ಸಂಕ್ರಮಣ ನಮ್ಮದು ಎಷ್ಟು ಜನ ಖುಷಿ ನೋಡ್ತಾರೆ. ಬಂತಿದೆ ನಮ್ಗೆ ಅಂದಾಜೆ ಒಂದು 4-5 ದಿವಸನಾಗ 1 ಲಕ್ಷ ಜನ ನೋಡ್ತಾರೆ. 5 ಜನ ಬಂದಿರ್ತಾರೆ. ಶಾಸ್ತ್ರಿ ಮಾರ್ಕೆಟ್ ಮ್ಯಾಗ ಇರ್ತಿರ್ತಾರೆ, ಬಜಾರ್ನಾಗ ಇರ್ತಾರೆ. ಎಲ್ಲ ನಿಮ್ಮ ಓಣ್ಯಾಗೂ ಬಜಾರ್ಗಳಾಗಿರ್ತಾವೆ. ಈಗ ಯಾವ ರೋಡ್ಗಳು ಯಾವ ಚಲೋ ಮಾಡಿವಿ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೋಡಿ. ಜಲ್ನಗರ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗೈತಿ. ನಮ್ಮ BLD ರೋಡ್ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗೈತಿ. ಅದು ಇಬ್ರಾಹಿಂಪುರ ನಮ್ಮ ಕುಮಾರಗಡಿಯವರು ಮಾಡಿ ಮುಂದಿನ ಪೂರ್ತಿ ಅದನ್ನು ದೊಡ್ಡ ರೋಡ್ ಮಾಡಿಬಿಟ್ಟು ಅಲ್ಲೆಲ್ಲ ಅಂಗಡಿಗಳಾಗ. ಅಂದ್ರೆ ನಿಮ್ಮ ಊರಿನಾಗ ನೀವು ಪಟ್ಟಿ ಕೊಡೋರು ಏನು ಅದಾರಲ್ಲ ಅವರು ನೋಡ್ಬೇಕಲ್ಲ ನಿಮ್ಮ ಗಣಪತಿ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ಈ ಸಲ ನೀವೇ ಸ್ವಯಂ ಪ್ರೇರಣೆಯಿಂದ ಮಧ್ಯಾಹ್ನ 12ಕ್ಕೆ ನಿಮ್ಮ ಗಣಪತಿಯನ್ನು ಎಬಸಿರಿ. ಆರಾಮ್ 7-8 ತನ 9 ತನ ಗಣಪತಿಗಳೆಲ್ಲ ವಿಸರ್ಜನೆ ಆಗಲಿ. ಆರಾಮ್ 9ಕ್ಕೂ ಸ್ವಲ್ಪ ಊಟ ಮಾಡಿ ಆರಾಮ್ ಮಕ್ಕೋರಿ. ದಾರು ಮಾತ್ರ ಗಣಪತಿ ಇದ್ರಾಗ ಕುಡಿಬೇಡ್ರಿ, ಕುಡಿದು ಗಣಪತಿ ಸಮೀಪ ಹೋಗ್ಬೇಡ್ರಿ. ಅದಕ್ಕೆ ಎಷ್ಟು ಶಿಸ್ತು ಕಾಪಾಡ್ತೀವಲ್ಲ, ಕುಡಿಯೋದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇಲ್ಲ. ಈಗ DJ ಹೇಳಿದ್ರಲ್ಲ, ನಾಳೆ ಬೆಂಗಳೂರು ಅಧಿವೇಶನದಾಗ ನಾ ತೆಗಿತೀನಿ, ಸರ್ಕಾರ ಕೇಳ್ತೀನಿ ಯಾಕೆ DJ ಸರ್ಕಾರ ಬಂದೈತೆ ಅಂತ ಹೇಳ್ಯಾರ. ಇನ್ನೂ ಅಧಿವೇಶನ ನಡೆದ. ನಾಳೆ ನಮ್ಮ ಅಧಿವೇಶನದಾಗ 1 ವಾರ ಇರ್ತದ. ನಾನು ಪ್ರಶ್ನೆ ನಾವು ಸರ್ಕಾರಕ್ಕೆ ಮಾಡ್ತೀವಿ. ಸರ್ಕಾರ ಏನು ಉತ್ತರ ಕೊಡ್ತದೆ ನೋಡಿ ನಿರ್ಣಯ ಮಾಡೋಣ. ಎಷ್ಟು ಸಾಧ್ಯ ಐತಿ ನೋಡ್ಬೇಕು. 4-5 ಲಕ್ಷ ರೂಪಾಯಿ ಕೊಟ್ಟು DJ ತರ್ತೀವಿ. 5 ಲಕ್ಷ ರೂಪಾಯಿ ಗಣಪತಿ 2 ಲಕ್ಷ ರೂಪಾಯಿ. ಅದನ್ನೇ ಚಲೋ ಅನ್ನದಾಸೋಹ ಮಾಡ್ರಿ. ಮತ್ತೊಂದು ಬೆಳ್ಳಿ ಎಷ್ಟೋ ಬೆಳ್ಳಿ ಗಣಪತಿ ಮಾಡಕತ್ತಾರ, ಚಂದ ಮಾಡಕ. ಕೆಲವು ಮಂದಿ ಈಗ ಎಷ್ಟೋ ಕಡೆ ನಾನೇ ನಮ್ಮ MLA ಫಂಡ್ನಾಗ ನಾನು ವೈಯಕ್ತಿಕವಾಗಿ 2 ಲಕ್ಷ 4 ಲಕ್ಷ 5 ಲಕ್ಷ ರೂಪಾಯಿ ಕೊಟ್ಟು ಒಂದು ದೊಡ್ಡದು ಆಯಾ ಓಣಿ ಒಳಗೆ ಏನು ಓಪನ್ ಸೈಟ್ ಇರ್ತವಲ್ಲ, ಎಕ್ಸ್ಟೆನ್ಷನ್ ಇರಿದಾಗ ಎಲ್ಲ ಕಡೆ ಗಾರ್ಡನ್ನ ಸಿವಿಕ್ ಕಮ್ಯುನಿಟೀಸ್ ಏನು ಬಿಟ್ಟಿರ್ತಾರಲ್ಲ, ಅಲ್ಲಿ ಒಂದು ಗುಡಿ ಕಟ್ಟಿರ್ತಾರೆ. ಗುಡಿ ಮುಂದೆ ಒಂದೊಂದು ನಾವು ಗಣಪತಿ ಏನು ಹಿಂದೂ ಮಾಡಿರ್ತಾರೆ ಏನು ಫೈಬರ್ ಗಣಪತಿ ಇವತ್ತೇ ನಾವು ಮುಂಚೆನೇ ಒಂದು ಉದ್ಘಾಟನೆ ಮಾಡಿ ಬಂದೆ. ಇದ್ರಾಗ ನಮ್ಮ ರಾಜ್ಕುಮಾರ್ ಇಲ್ಲಿ ಹೋಗ್ತಾರೆ, ಭಾಳ ಚಂದ ಮಾಡ್ಯಾರ ಗಣಪತಿ. ಇಲ್ಲೇ ನಮ್ಮ ಶಿರಾಳ ಸೆಟ್ಟೆ ಆಗ್ತಾರೆ. ಇಲ್ಲಿ ನಮ್ಮ ಸುರುದ್ರ ಬಾಗಲಕೋಟರು ಇದ್ರಾಗ ಸಂಕಲಿಂಗ ಗುಡಿ ಆಗ. ಹಿಂಗೆ ಅವರು ಪರ್ಮನೆಂಟ್ ಗಣಪತಿ ಮೆರವಣಿಗೆ ಹೋಗೋದಕ್ಕೆ ಸಾಣ. ನೀವು ಪರ್ಮನೆಂಟ್ ಕೊಡ್ಸು ಒಂದು ತೊಗೊಂಡ್ರಂದ್ರೆ ಒಂದು 11 ವರ್ಷ ಅದಕ್ಕೇನು ಆಗುದಿಲ್ಲ. ಅದಕ್ಕೆ ಎಷ್ಟು ಸಾಧ್ಯತೆ ಪರಿಸರ ಹಾಳು ಮಾಡೋದಿಲ್ಲ. ಮತ್ತು ಯಾವುದೇ ರೀತಿ ದಂಡ್ಯಂತ್ರ ಆಗೋದಿಲ್ಲ ಬಿಡು. ನಾವೆಲ್ಲ ಗಣಪತಿ 90% ಹಿಂದೂ ಏರಿಯಾದಾಗ ಹೋಗ್ತಾವೆ. ಹಿಂದೂ ಏರಿಯಾದಾಗ ಹೋಗ್ತಾವ ಅಂದ್ರೆ ಶಾಂತಿ ರೀತಿಗೆ ಹೋಗ್ತಾವೆ. ಯಾರು ದಂಗೆ ಮಾಡೋದಿಲ್ಲ, ಕಲ್ಲು ಹೋಗೋದಿಲ್ಲ. ಕಲ್ಲು ಒಗೆಯುವಂಥ ಏರಿಯಾದಾಗ ನಮ್ಗೆ ಹೋಗೋದೇ ಇಲ್ಲ. ಗಣಪತಿ ಎಲ್ಲಿದ್ರು ಅವರು ಈ ಕಡೆ ಬಂದು ಗಣಪತಿ ತೊಗೊಂಡು ಬರ್ತಾರೆ. ಅದಕ್ಕಾಗಿ ಈ ಒಂದು ಗಜಾನನ ಉತ್ಸವವನ್ನು ಎಲ್ಲ ಮಂಡಳಿಗಳು ಅತ್ಯಂತ ಶಿಸ್ತಿನಿಂದ ಮಾಡಿ
ಭವ್ಯ ಮೆರವಣಿಗೆ ಅಂದ್ರೆ ಕೊನೆ ದಿವಸ 7ನೇ ದಿವಸ ಇದ್ದೇ ಇರ್ತದೆ. ಎಲ್ಲರೂ ಯಾರ್ಯಾರಿಗೆ ಸಾಧ್ಯ ಆಗ್ತೈತಿ ಇಲ್ಲಿ ಬರಲಿಕ್ಕೆ ಆದ್ರೆ ಬರ್ರಿ. ನಿಮ್ಗೆ ಅಲ್ಲೇ ಸಮೀಪ ಇತ್ತಂದ್ರೆ ಅಲ್ಲೇ ವಿಸರ್ಜನೆ ಮಾಡಿ. ಇಲ್ಲಿ ಬರೋದಕ್ಕೆ ಯಾಕಂದ್ರೆ 4-7 ಕಿಲೋಮೀಟರ್ ಆಗ್ತದೆ. ಬಿಜಾಪುರ 10-12 ಕಿಲೋಮೀಟರ್ ರೇಡಿಯಸ್ ಇದೆ. ಈಗೆಲ್ಲ ಸ್ಪಿನ್ನಿಂಗ್ ಮಿಲ್ನವ್ರು ಇಲ್ಲಿ ಬರೋದ್ರಿಗೆಲ್ಲ ಸುಸ್ತಾಗ್ತವೆ. ಮುಂದೆ ಗಣಪತಿ ಒಬ್ಬನೇ ಬರ್ತಿರ್ತಾನೆ, ಅವರೆಲ್ಲ ನೋಡ್ಕೊಂಡಿರ್ತಾನೆ. ಕಡೆಗೆ ಒಂದು ಏನಿಲ್ಲಪ್ಪ ಪೈಡಿ ಅಲ್ಲಿ ಶಿವಾಜಿ ಮಹಾರಾಜ ಮುಂದೆ. ಯಾಕಂದ್ರೆ ಶಿವಾಜಿ ಮಹಾರಾಜ ಕಾಪಾಡ್ಬೇಕಲ್ಲ ಗಣಪತಿನ. ಅಲ್ಲಿಂದ ಪೊಲೀಸರು ಬಂದು ಚಪ್ಕೊಂಡು ಹೊರಟು ವಿಸರ್ಜನೆ ಮಾಡ್ತಾರೆ. ಇವರೆಲ್ಲ ನೋಡ್ಕೊಂಡಿರ್ತಾರೆ. ಹಂಗ ಏನೂ ಮಾಡಬೇಡ್ರಿ. ಅದಕ್ಕೆ ಹೇಳ್ತೇನೆ, ಈ ಸಲ ನಾಳೆ ನಮ್ಮ ಶಾಂತಿ ಸಭೆದಾಗ ಇನ್ನೂ ಮಾಡಿ ಸರ್ 12ನೇ ಒಂದು ಪ್ರಯತ್ನ ಸ್ಟಾರ್ಟ್ ಆಗಿದೆ ಸರ್. ಯಾಕೆ ನಮ್ಮ ಸಂಕ್ರಮಣಗಳು ಭಾಳ ಇವಾಗ ಮಾಡ್ತಾರೆ. ನಾವು 4-5 ನಂದಿ ಕೊಡ್ಬರ್ತಿದ್ವಿ. ಈಗ 12 ಚಲೋ ಮಾಡೋದು 6 ಕಡೆ 7 ಯಾಕ್ರಿ ಇವರು 7 ಅನ್ನೋದ್ರ ಕಡಿ ಒಂದೇ ದಿವಸ ಹಾಂ ಮೊದಲು ನಂದಿ ಕೊಡು ಎತ್ತದೇ 7 ಸರ್. ಅದು ರಾತ್ರಿ 3-4 ಈಗ ಮುಂಜಾನೆ 12 ತಂದರೂ 12 ಎತ್ತಿರ್ತೀವಿ. ಒಂದು 2-3 ದಿವಸ ಅಂತೂ 5-6 ಬಂದ್ಬಿಡ್ತಾವೆ. ಲಾಸ್ಟ್ ಡೇನೇ ಒಂದು 2 ಆಗ್ತದೆ ಅಷ್ಟೇ. ಅದಕ್ಕಾಗಿ ಹೊಸ ಪ್ರಯೋಗ. ಕೆಲವೊಂದು ಮಂದಿಗೆ ಕಸಿವಿಸಿ ಆಗ್ಬೋದು, ಕೆಲವೊಂದು ಮಂದಿಗೆ ಏನಾರೇ ಇದನ್ನ ನಾಳೆ ಇದಕ್ಕೆ ವಿರುದ್ಧ ಹೇಳಿಕೆ ಕೊಡುವುದು, ಅದಕ್ಕೇನು ನಾವು ಕೇರ್ ಮಾಡಬಹುದು. ಒಮ್ಮೆ ನೀವು 12 ಗಂಟೆ ಗಣಪತಿ ಎತ್ತಿದ್ರೆ ತಿಳ್ಕೊರಿ, ಮುಂದಿನ ವರ್ಷ ಎಲ್ಲ ಗಜಾನ ಮಂಡಳಿಗೂ ಒಂದು ಏನು ಬರ್ತದಂದ್ರೆ, ನೀವು ಎಲ್ಲ ಗಣಪತಿಗೆ ಎಲ್ಲ ಮಾಡಿದ್ದು ಮೆರವಣಿಗೆ ಮಾಡಿದ್ದು ಜನ ನೋಡಕ್ಕೆ ಮಾಡ್ತೀವಿ. ನಾವು ಏನು ಬರೀ ನಾವೇ ನೋಡ್ಬೇಕು, ನಾವೇ ಡ್ಯಾನ್ಸ್ ಹೊಡಿಬೇಕು. ಡ್ಯಾನ್ಸ್ ಹೊಡೆಯೋದು ನೋಡ್ಬೇಕು ಇಲ್ಲ ಮಂದಿ ಯಾವ ಚಲೋ ಡ್ಯಾನ್ಸ್ ಹೊಡಿತಾರೆ ನೋಡಿ. ಅದಕ್ಕೆ ಇನ್ನೊಂದು ಏನೋ ಹೇಳೋದು ಬಿಡೋದು ಯಾವುದು ನೆನಪಾಗ್ತು. ಅದಕ್ಕೆ ಇನ್ನೊಂದೇನೋ ಹೇಳಬೇಕು, ಇನ್ನೊಂದೇನೋ ಹೇಳಬೇಕು. ಯಾವ ಸರಿ ಕೊಟ್ಟು ಇನ್ನೊಂದೇನೇನು ಸರಿ ಕೊಟ್ಟು ಸಂಸ್ಕೃತಿ ಕಾರ್ಯಕ್ರಮ ಅದು ಮಾಡ್ರಿ. ಎಲ್ಲ ಡೇದಾಗ ಆಗ್ತಾವ. 6 ವಿಸರ್ಜನೆ ಆಯ್ತು ಅಂದ್ರೆ ನೀವು ಆರಾಮ ಆಗ್ತದೆ. ಮನೆಗೆ ಹೋಗ್ರಿ, ನೀವೆಲ್ಲಿ ಹೋಗುತ್ತಂದ್ರೆ ಅಲ್ಲಿ ಹೋಗ್ರಿ. ಗಣಪತಿ ಹೋಗಿರ್ತಾನೆ, ಕಣ್ಣು ಮುಂಚಿರ್ತಾನೆ, ಹೋಗ್ರ ಮಕ್ಕ ಎಲ್ಲ ಹೋಗಿ ಆರಾಮ ಹೋಗ್ರ. ನಾನು ಬಿಟ್ಟೇ ಸಾಕ. ಅದಕ್ಕೆ ಅವ್ರ ಜಲ್ದಿ ಬಿಟ್ಟು, ಯಾಕಂದ್ರೆ ಮದುಸ ಗಣಪತಿ ಹೋಗೋದು ಮತ್ತೆ 8 ದಿವಸ ಆಗ್ತೈತಲ್ಲ, 7 ದಿವಸ ಆಗ್ತೈತೆ. ಸೂರ್ಯೋದಯ ಮರುದಿವಸ ಏನಾಗ್ತೈತಲ್ಲ, ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ಪ್ರಕಾರ ಏನು ರಾತ್ರಿ 12 ನಮ್ದಲ್ಲ. ಮುಂಜಾನೆ ಮೊದಲನೇ ಸೂರ್ಯೋದಯದ ಟೈಮ್ ಇರ್ತದಲ್ಲ 4:32 ಒಂದು ಚೇಂಜ್ ಆಗ್ತದೆ. ಆ ಸೂರ್ಯ ಏನು ಹುಟ್ಟಿದಾನೆ ಅವತ್ತಿನ ಹೊಸ ದಿನ ಅಂತ ಹೇಳಿ ನಮ್ಮ ಹಿಂದೂ ಪಂಚಾಂಗ ಹೇಳ್ತಾರೆ.